ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ರಾತ್ರಿ 9 ಗಂಟೆ ಆಗಿದೆ. ನಾವು ಮೈಸೂರಿಗೆ ಹೊರಡೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಮೈಸೂರಿಗೆ ಹೊರಡ್ತಾ ಇದ್ದೀವಿ. ನಾವು ಹೋಗಿ ಮುಟ್ಟಿದ್ದು ನೈಟು 1 ಗಂಟೆ ಏನೋ ಆಗಿತ್ತು. ಇವಾಗ ಬೆಳಗ್ಗೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಿದ್ವಿ ದಸರಾ ಅದು ನಮ್ಮ ನಾದಿನಿ ಮನೆಯಲ್ಲಿ ಅಂತ. ಅವ್ರ ಸ್ನಾನ ಆಗೈತೆ. ಈ ಕಡೆ ತಿರುಗ್ರಿ. ಹುಷಾರಾಗವ ಹೋಳಿಗೆ ಮಾಡ ತೆಗಿತಾ ಹೋಳಿಗೆ ತುಂಬರಿ ಮತ್ತೆ ನಿಮ್ಮನ್ನ ತೆಗಿತಾ ಹೋಳಿಗೆ ಮಾಡಾಕ ಹೋಳಿಗೆ ತುಂಬಾರ್ದು ತೆಗಿತಾ ಇಟ್ಟು ಬಡಿಯಾಕತ್ತೀನಿ. ತಡಿ ಮತ್ತೆ ಚಲೋ ಕೆಳಗೆ ಸ್ಟೆಪ್ ಕುತ್ಕೊಂಡ್ರು ಇಲ್ಲೇ ಕಣ ಕುತ್ಕೊಂಡ್ರೆ ಕುತ್ಕೊಂತಿಲ್ಲ ಕುತ್ಕ ಇಲ್ಲ ಕೆಳ ಕಾಣ್ತಿತ್ತು. ನೋಡಿ ಕರೆಕ್ಟ್ ಆಕತ್ತೆ ಏನಿಲ್ಲ. ಈಗ ಹಂಗ ಬರೆಯೋದೆಲ್ಲ ಕಾಣ್ತೈತಿ. ಕೊತ್ತಂಬರಿ ಹೆಚ್ಚು ಕರಿಬೇವು ಹಾಕು ಕೊತ್ತಂಬರಿ ಹಾಕೊಡಿ. ಹೆಚ್ಚಬೇಕಾ ಒಂದು ಬಾಗಿಲಿಗೆ ಮಾಡಿ ಬಾಗಿಲಿಗೆ ನಾವು ಕುಂದ್ರ ನಡೆಸ್ಕೊಂಡವ ಸಾ ದೇವ್ರು ಒಂದು ಕೊರೆ ಆದಂಗೆ ಇಷ್ಟೊಂದು ಇತ್ತು ಸಾಕು ಆಶೀರ್ವಾದ ಇತ್ಲ ತಿರುಗಿ ಒಂಚೂರು ಆ ಹುಡ್ರ ಕೊಟ್ಟ ಬೆಳಗಿಸಿ ಎಲ್ರ ಕೊಟ್ಟಾಗ ಆಮೇಲೆ ನೆಟ್ಟು ಮಾಡ್ಲೆ ಅಡ್ಡ ಇರ್ಲೆ ಬರ್ರಿ ಆರತಿ ಮಾಡು ಯಾರು ಬರ್ರಿ ತುಪ್ಪದ ಬತ್ತಿ ಬೆಳಗ್ರಿ ಇಬ್ರು ರೆಡಿ ಐತಿ. ಮುಂದೆ ಇಟ್ಕೊಂಡ ಮುಂದೆ ಎದುರಿಸಿ ನೋಡಿ ಎದುರು ಇಟ್ಕರಪ್ಪ. ಇಟ್ಕೊಂಡು ಬೆಳಗ್ರಿ ಬಿಡಕ್ಕ ಇಟ್ಕರೆ ಒಬ್ರಿಗೊಬ್ರು. ಈ ಚೌಕಿದ್ರು ವಿಡಿಯೋ ಹಾಕತ್ತದಲ್ಲೇ ಪವಿತ್ರ. ನಾನು ನಿನ್ನೆ ಹಿಂಗ ಇತ್ತವ ಅದು ಏನು ಎಡವಟ್ಟ ಮುಗಿರಿ ಇತ್ಲ ತಿರುಗ್ರಿ ನನ್ನ ಕಡೆ ಈ ಕಡೆ ಅಜ್ಜಿ ಕಡೆ ತಿರುಗಪ್ಪ. ಇಬ್ರು ನಿಂತ್ಕೊಂಡು ಕೈ ಬಿಟ್ಕೊಳ್ಳಿ. ಲಿಖಿತ ಬಾ ಲಿಖಿತಪ್ಪ ಇಲ್ಲಿ ಬೇಡಿಕೆ ಸರಸ್ವತಿಗೆ ವಿದ್ಯಾ ಬುದ್ಧಿ ಕೊಡಪ್ಪ. ಕಾರ್ ಪೂಜೆ ಎಲ್ಲ ಮುಗೀತು. ಇವಾಗ ಕುಂಬಳಕಾಯಿನ ಹೊಡಿತಾ ಇದ್ದಾರೆ ನೋಡ್ತಿರ್ಬೋದು ನೀವು. ಕಡ್ಡಿಪಟ್ಟಣ ಅಣ್ಣನ ಹತ್ರ ಐತೆ. ಅಜ್ಜಿ ಕೈಗೆ ಹೂ ಐತಿ ನೋಡು. ಹ್ಯಾಪಿ ದಸರಾ. ಮನೆಯಲ್ಲಿ ಎಲ್ಲ ಗಾಡಿ ಪೂಜೆ ಮತ್ತು ಲಕ್ಷ್ಮೀ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಬನ್ನಿ ಮರಕ್ಕೆ ಪೂಜೆ ಮಾಡೋಣ ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ.
ಇವಾಗ ಮುಂದೆ ನೋಡಿರಿ ವಿಡಿಯೋ ಗೊತ್ತಾಗುತ್ತೆ. ಬನ್ನಿ ಮರದ ಪೂಜೆ ನಾವು ಯಾವ ರೀತಿ ಮಾಡ್ತೀವಿ ಅಂತ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪ್ರತಿ ದಸರಾಕ್ಕೂ ಹಬ್ಬದ ಅಡುಗೆನೇ ಯಾಕೆ ಮಾಡಬೇಕು? ನಾವು ಹೇಳಿದ ಹೋಳಿಗೆ ಜಾಗದಲ್ಲಿ ಅನ್ನ ಸಾರು ಅಷ್ಟೇ ಮಾಡ್ಬೋದು. ಮಂಗಳಾರತಿ ಮಾಡಿಲ್ಲ, ಪೂಜೆ ಅಷ್ಟೇ ಮಾಡಿ ಒಂದೇ ಸತಿಗೆ ಲಾಸ್ಟಿಗೆ ಮಾಡೋಣ. ಆಗ ಬನ್ನಿ ಪೂಜೆ ಎಲ್ಲ ಮುಗೀತು, ಮನೆಗೆ ಬಂದಿದ್ರು ಟಿಫಿನ್ ಮಾಡ್ತಾ ಇದ್ದೀವಿ.